ಅರ್ಥ ಆಯ್ತೇನಲ್ಲ? ನೋಡಬೇಡಿ, ಏನು ಕೇಳ್ತಾ ಇದ್ರಿ? ಹೋಗಲ್ಲಮ್ಮ, ಎಲ್ಲಿ ಹೋಗ್ತಾನೆ? ವಾಪಸ್ ಬರ್ತಾನೆ, ಹಿಂದೆ ಇರ್ತಾನೆ. ಈ ಗಡಿ ದಾಟಿ ಹೋಗಕ್ ಆಗಲ್ಲ ಅವನು. ಅರ್ಥ ಆಯ್ತಾ? ಏನಪ್ಪ, ಕರೆಕ್ಟಾ? ಓಕೆ ಅವರೇ, ಯೋಚನೆ ಮಾಡಬೇಡಿ. ಬೆಳಗ್ಗೆ ನಿಮ್ಮ ಮನೆಗೆ ಹಸು ಬರುತ್ತೆ, ಅದೇ ನಿಮ್ಗೆ ಜೀವನ ಆಧಾರ ಆಗುತ್ತೆ. ಓಕೆನಾ? ಮತ್ತೆ ನಮ್ಮ ತಂಡ ಸಂಪರ್ಕ ಮಾಡಿ ಅವ್ರನ್ನ ಮನೆಗೆ ಕರ್ಕೊಂಡ್ ಬರ್ತಾರೆ. ನೀವು ಬೈಯೋದು ಏನ್ ಮಾಡಕ್ ಹೋಗ್ಬೇಡಿ, ಪ್ರೀತಿ ಕೊಡಿ ಸಾಕು. ಓಕೆನಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಜೋರ್ ಚಪ್ಪಾಳೆ ಬರ್ಲಿ ಫಾರ್ ನಮ್ಮ ಗಂಗವ್ವನ್ಗೆ. ಇವತ್ತಂತೂ ಒಂದು ವೇದಿಕೆ ಇಲ್ಲಿ. ನಿಮ್ಮ ಆಸೆ ಈಡೇರ್ತೇನಮ್ಮ. ಏನ್ ಹೇಳಕ್ ಇಷ್ಟಪಡ್ತೀರಿ? ಮಗ ನೋಡು, ಏನೋ ಮನಸ್ತಾಪಗಳಾಗಿವೆ. ಅಂಡರ್ಸ್ಟ್ಯಾಂಡ್, ಅರ್ಥ ಆಗುತ್ತೆ ನಮ್ಗೆ. ಏನಿಲ್ಲ, ಅಮ್ಮನ ಕರ್ಕೊಂಡು ಬಾ. ನೋಡಮ್ಮ, ನಿಮ್ ಮಗ ನಿಮ್ಗೆ ಸಿಕ್ಕಿದಾನೆ, ಜೋಪಾನವಾಗಿ ಕಾಪಾಡ್ಕೊಳ್ಳಿ. ಕರ್ಕೊಂಡು ಹೋಗಿ ಅಮ್ಮನ. ಏನಪ್ಪ ಹೇಳಿ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ. ಈಗ ನೋಡಿ, ಭಗವಂತನ ಇಚ್ಛೆ ಅಂತ ಹೇಳ್ತಾರಲ್ಲ, ಹಾಗೆ ಆ ಇಚ್ಛೆ ನಿಮ್ಮ ಮಗಳ ರೂಪದಲ್ಲಿ ಬಂದಿದೆ. ನಿಮ್ಮ ಮಗಳು ಹೋಗಿ ಆ ಗಂಗವನ್ನ ಕರ್ಕೊಂಡ್ ಬರದೇ ಇದ್ದಿದ್ರೆ ಗೋವಾಗೆ ಹೋಗ್ಬೇಕು ಅಂತ, ಅವರ ಟ್ರಾವೆಲ್ ಪಾರ್ಟ್ನರ್ ಆಗಿ ಇದೆಲ್ಲ ಮೂಮೆಂಟ್ ಎಲ್ಲ ಆಗ್ತಾ ಇರಲಿಲ್ಲ. ಹೇಳಿ. ತುಂಬಾ ಖುಷಿ ಆಯ್ತು. ಈಗ ಹಳ್ಳಿ ಪವರ್ ಮೂಲಕ ಮತ್ತೆ ಘಾಟಿ ಗಾನವಿ ಮೂಲಕ ತಾಯಿ ಮಗ ಒಂದಾದ್ರು ಅಂದ್ರೆ ಇದಕ್ಕಿಂತ ಒಂದು ಹೃದಯ ವಿದ್ರಾವಕ ಘಟನೆ ಇದೆಯಲ್ಲ, ಇದು ತುಂಬಾ ಪ್ರೀತಿಯುತವಾದ ಒಂದು ಮೂಮೆಂಟು. ಈ ಮೂಮೆಂಟು ಎಲ್ಲರ ಹೃದಯದಲ್ಲಿ ಹಚ್ಚ ಹಸಿರಾಗಿ ಉಳಿಯುತ್ತೆ. ನೋಡಪ್ಪ, ನಿಮ್ಮಮ್ಮ 20 ವರ್ಷದ ಮೇಲೆ ಸಿಕ್ಕಿದ್ದಾರೆ, ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊ.